ನಮಸ್ಕಾರ. ರಾಜಕೀಯ ಅಂದ್ರೆ ಬರೀ ಅಂಕಿ ಸಂಖ್ಯೆಗಳ ಆಟ ಅಲ್ಲ ಅಲ್ವಾ? ಅದು ಜನರ ಬದುಕಿನ ಕಥೆ. ಬನ್ನಿ, ಇವತ್ ನಾವು ಕರ್ನಾಟಕದ ಪಿರಿಯಾಪಟ್ಟಣಕ್ಕೆ ಹೋಗೋಣ. ಅಲ್ಲಿನ ಜನರ ಧ್ವನಿಯನ್ನು ಡೇಟಾದ ಮೂಲಕ ಕೇಳೋಣ. ನಾವು ಈ ವಿಶ್ಲೇಷಣೆಯನ್ನ 5 ಭಾಗಗಳಲ್ಲಿ ನೋಡೋಣ. ಮೊದಲಿಗೆ ಕ್ಷೇತ್ರದ ಮಣ್ಣಿನ ಗುಣ, ಜನರ ನಾಡಿಮಿಡಿತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಚುನಾವಣೆಯಲ್ಲಿ ಆದ ಆ ಒಂದು ದೊಡ್ಡ ಬದಲಾವಣೆ, ಆ ಭೂಕಂಪವನ್ನ ವಿಶ್ಲೇಷಿಸೋಣ. ಆದ್ರೆ ಹಿಂದಿನ ಕಾರಣಗಳೇನು ಅಂತ ನೋಡೋಣ. ಕೊನೆಗೆ ಮುಂದಿನ ಆಡಳಿತ ಹೇಗಿರಬೇಕು ಅನ್ನೋಕೆ ಒಂದು ನೀಲನಕ್ಷೆ ಮತ್ತು ಇದ್ರಿಂದ ನಾವು ಕಲಿಬೇಕಾದ ಪಾಠಗಳ ಜೊತೆ ಮುಗಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ಯಾವುದೇ ಕ್ಷೇತ್ರದ ಚುನಾವಣಾ ಫಲಿತಾಂಶವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ನಾವು ಅಲ್ಲಿನ ನೆಲ, ಜಲ, ಜನರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಪಿರಿಯಾಪಟ್ಟಣ ಇದು ಮೈಸೂರು ಜಿಲ್ಲೆಯ ಒಂದು ಪ್ರಮುಖ ಕ್ಷೇತ್ರ. ಬಹುತೇಕ ಅಂದ್ರೆ 93% ಗ್ರಾಮೀಣ ಪ್ರದೇಶ. ಅಂದ್ರೆ ಇಲ್ಲಿನ ಜನರ ಜೀವನ, ಅವರ ಉಸುರು ಎಲ್ಲವೂ ಭೂಮಿಯ ಜೊತೆ, ಕೃಷಿಯ ಜೊತೆ ಬೆರೆತೋಗಿದೆ. ಇಲ್ಲಿನ ಸಮಾಜದ ಚಿತ್ರಣ ನೋಡಿದ್ರೆ ಅದು ತುಂಬಾನೇ ಸಂಕೀರ್ಣವಾಗಿದೆ. ಒಕ್ಕಲಿಗ ಮತ್ತು ಕುರುಬ ಸಮುದಾಯಗಳು ಇಬ್ಬರೂ ಸುಮಾರು 40,000 ಮತದಾರರನ್ನು ಹೊಂದಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಇವರೇ ಪ್ರಬಲರು. ಇವರಿಗೆ ಹೋಲಿಸಿದ್ರೆ ಲಿಂಗಾಯತ ಸಮುದಾಯದ ಬಲ ಸುಮಾರು 15,000 ಅಷ್ಟೇ. ಈ ಒಂದು ಸಾಮಾಜಿಕ ಲೆಕ್ಕಾಚಾರ ಇಲ್ಲಿನ ರಾಜಕೀಯದ ಒಂದು ಮುಖ್ಯವಾದ ಆಯಾಮ. ಆದರೆ ರಾಜಕೀಯ ಬರೀ ಜಾತಿ ಲೆಕ್ಕಾಚಾರದಲ್ಲಿ ನಡೆಯಲ್ಲ. ಜನರ ದಿನನಿತ್ಯದ ಸಮಸ್ಯೆಗಳೇನು ಅದನ್ನು ನೋಡ್ಬೇಕು. ಬೆಟ್ಟದಪುರ, ನಾಗರತಿಮುತ್ತದಂತಹ ಕಡೆ ಕುಡಿಯೋ ನೀರಿಗೆ ನಿರಂತರ ಸಮಸ್ಯೆ. ಹಳ್ಳಿಗಳ ರಸ್ತೆಗಳು ಹಾಳಾಗಿ ಹೋಗಿವೆ. ರೈತರು ಬೆಳೆದ ಬೆಳೆನ ಮಾರುಕಟ್ಟೆಗೆ ತಗೊಂಡು ಹೋಗೋಕೆ ಪರದಾಡ್ತಿದ್ದಾರೆ. ಇದರ ಜೊತೆಗೆ ಬೆಳೆಗೆ ಸರಿಯಾದ ಬೆಲೆನೂ ಇಲ್ಲ, ಯುವಕರಿಗೆ ಕೆಲ್ಸನೂ ಇಲ್ಲ. ಇದು ಅಲ್ಲಿನ ವಾಸ್ತವ. ಸರಿ, ಈ ಹಿನ್ನೆಲೆಯಲ್ಲಿ ನಾವು 2023ರ ಚುನಾವಣಾ ತೀರ್ಪನ್ನ ನೋಡೋಣ. ಇದನ್ನ ಕೇವಲ ಗೆಲುವು ಸೋಲು ಅಂತ ಕರೆಯೋದು ಸರಿಹೋಗಲ್ಲ. ಇದು ನಿಜಕ್ಕೂ ಒಂದು ದೊಡ್ಡ ರಾಜಕೀಯ ಭೂಕಂಪ. ಈ ಸಂಖ್ಯೆಗಳನ್ನ ಒಮ್ಮೆ ನೋಡಿ. ಕಾಂಗ್ರೆಸ್ 52% ಮತಗಳೊಂದಿಗೆ ಸ್ಪಷ್ಟ ಗೆಲುವು ಸಾಧಿಸಿದೆ. ಜೆಡಿಎಸ್ 40% ಮತಗಳನ್ನ ಪಡೆದಿದೆ. ಆದ್ರೆ ಬಿಜೆಪಿಯ ಮತಪಾಲು ಕೇವಲ 4.5% ಕುಸಿದು ಬಿದ್ದಿದೆ. ಇದೊಂದು ಅನಿರೀಕ್ಷಿತ, ನಾಟಕೀಯ ಬದಲಾವಣೆ. ಇಷ್ಟೇ ಅಲ್ಲ, ಮತದಾನದ ಪ್ರಮಾಣ ನೋಡಿ, 84.45%. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಮತಗಟ್ಟೆಗೆ ಬರ್ತಾರೆ ಅಂದ್ರೆ ಅದರ ಅರ್ಥ ಸ್ಪಷ್ಟ. ಇದೊಂದು ಸುಮ್ಮನೆ ನಡೆದ ಘಟನೆಯಲ್ಲ. ಬದಲಾವಣೆ ಬೇಕೇ ಬೇಕು ಅಂತ ಜನರೇ ಪ್ರಜ್ಞಾಪೂರ್ವಕವಾಗಿ ವಿಸಿದ ಒಂದು ನಿರ್ಧಾರ. ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯ ಏನು? ಈ ಚುನಾವಣೆ ಕೇವಲ ಜಾತಿ ಲೆಕ್ಕಾಚಾರದ ಮೇಲೆ ನಡೆದಿದ್ದಲ್ಲ. ಇದು ಅಭಿವೃದ್ಧಿ ಮತ್ತು ಆಡಳಿತದ ಬಗ್ಗೆ ಜನ ನೀಡಿದ ತೀರ್ಪು. ಎಲ್ಲರನ್ನೂ ಕಾಡುತ್ತಿದ್ದ ಆರ್ಥಿಕ ಸಂಕಷ್ಟ, ಈಡೇರದ ಭರವಸೆಗಳ ಮೇಲಿನ ಹತಾಶೆ, ಇವೆಲ್ಲವೂ ಸಾಂಪ್ರದಾಯಿಕ ರಾಜಕೀಯ ನಿಷ್ಠೆಗಳನ್ನ ಬದಿಗಸರಿಸಿವೆ. ಇಲ್ಲಿವರೆಗೂ ಏನಾಯ್ತು ಅಂತ ನೋಡಿದ್ವಿ. ಈಗ ಇದು ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಈ ದೊಡ್ಡ ಬದಲಾವಣೆಯ ಹಿಂದಿನ ಮೂಲ ಕಾರಣಗಳೇನು? ಒಳಹುಕ್ ನೋಡೋಣ. 3 ಪ್ರಮುಖ ಕಾರಣಗಳನ್ನ ನಾವು ಗುರುತಿಸಬಹುದು. 1, ರಾಷ್ಟ್ರೀಯ ಮತ್ತು ಸ್ಥಳೀಯ ಸಂದೇಶಗಳ ನಡುವೆ ಇದ್ದ ಹೊಂದಾಣಿಕೆಯ ಕೊರತೆ. 2, ವಿರೋಧ ಪಕ್ಷಗಳ ಒಗ್ಗೂಡುವಿಕೆ. ಮತ್ತು 3, ಜನರ ದೈನಂದಿನ ಸಮಸ್ಯೆಗಳಿಗೆ ಸಿಕ್ಕ ಪ್ರಾಮುಖ್ಯತೆ. ಬನ್ನಿ, ಒಂದೊಂದಾಗಿ ವಿವರಿಸ್ತೀನಿ. ಮೊದಲನೇ ಕಾರಣ, ಸಂದೇಶದಲ್ಲಿನ ವ್ಯತ್ಯಾಸ. ರಾಷ್ಟ್ರಮಟ್ಟದಲ್ಲಿ ಎಷ್ಟೇ ಬಲಿಷ್ಠ ನಾಯಕರಿರಬಹುದು, ಎಷ್ಟೇ ಜನಪ್ರಿಯ ಯೋಜನೆಗಳಿರಬಹುದು, ಆದರೆ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಹತ್ತಿರವಾದ ನಾಯಕ ಇಲ್ಲದಿದ್ದರೆ, ಅಲ್ಲಿನ ಪ್ರಬಲ ಸಮುದಾಯಗಳ ಜೊತೆ ನೇರ ಸಂಪರ್ಕ ಇಲ್ಲದಿದ್ದರೆ ಆ ರಾಷ್ಟ್ರೀಯ ಸಂದೇಶ ಜನರಿಗೆ ತಲುಪುವುದೇ ಇಲ್ಲ. ಎರಡನೇ ಕಾರಣ, ವಿರೋಧ ಪಕ್ಷಗಳ ಒಗ್ಗಟ್ಟು. ಈ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಹೊಸ ಸಹಕಾರದಿಂದ ಏನಾಯ್ತು ಅಂದ್ರೆ, ಆಡಳಿತ ಪಕ್ಷದ ಮೇಲಿದ್ದ ಜನರ ಅಸಮಾಧಾನವೆಲ್ಲ ಒಂದೇ ಕಡೆಗೆ ಬಂತು. ಚದುರಿ ಹೋಗ್ಬೇಕಿದ್ದ ಮತಗಳು ಒಂದಾಗಿ ಒಂದು ನಿರ್ಣಾಯಕ ಫಲಿತಾಂಶಕ್ಕೆ ಕಾರಣವಾಯಿತು. 3ನೇ ಮತ್ತು ಅತ್ಯಂತ ಮುಖ್ಯವಾದ ಕಾರಣ, ಜನರ ದೈನಂದಿನ ಬವಣೆಗಳು. ಒಂದು ಮಾತಿದೆ, ನಿಮ್ಮ ಮನೆಯಲ್ಲಿ ಕುಡಿಯೋಕೆ ನೀರಿಲ್ಲ, ನಿಮ್ಮ ಹಳ್ಳಿಯ ರಸ್ತೆ ಸರಿಯಿಲ್ಲ ಅನ್ನೋದೇ ನಿಮ್ಮ ದೊಡ್ಡ ಚಿಂತೆಯಾಗಿದ್ದಾಗ ನೀವು ಮತಗಟ್ಟೆಗೆ ಹೋಗುವಾಗ ಅದನ್ನೇ ತಲೆಯಲ್ಲಿಟ್ಕೊಂಡು ಹೋಗ್ತೀರಿ. ಜನರ ತೀರ್ಮಾನವನ್ನ ರೂಪಿಸುವುದೇ ಈ ಕಠೋರ ವಾಸ್ತವ. ಈ ಸಂದರ್ಭದಲ್ಲಿ ಒಂದು ಮೂಲಭೂತ ವಿಷಯವನ್ನ ನಾವು ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಮತಕ್ಕೂ ಒಂದು ಘನತೆ ಇದೆ. ಅದು ಮಾನವ ಘನತೆಯ ಪ್ರತೀಕ. ಹಾಗಾಗಿ ಸಾರ್ವಜನಿಕವಾಗಿ ಮಾತಾಡುವಾಗ, ಅದರಲ್ಲೂ ಚುನಾವಣೆ ಸಮಯದಲ್ಲಿ, ಜನರಿಗೆ ತಪ್ಪು ದಾರಿ ತೋರಿಸದೆ ಸರಿಯಾದ ಮಾಹಿತಿ ನೀಡುವ ದೊಡ್ಡ ಜವಾಬ್ದಾರಿ ಇರುತ್ತೆ. ಇದು ನಮ್ಮ ಸಂವಿಧಾನ ನಮಗೆ ಕಲಿಸುವ ಪಾಠ.
ಸರಿ, ಇಲ್ಲಿವರೆಗಿನ ವಿಶ್ಲೇಷಣೆ ಸಾಕು. ಈಗ ಪರಿಹಾರದ ಕಡೆ ಗಮನ ಹರಿಸೋಣ. ಜನ ಹಾಕಿದ ಮತಕ್ಕೆ ಅವರಿಗೆ ತಕ್ಕ ಪ್ರತಿಫಲ ಸಿಗ್ಬೇಕು. ಅದಕ್ಕಾಗಿ ಒಂದು ಡೇಟಾ ಆಧಾರಿತ ಆಡಳಿತದ ನೀಲನಕ್ಷೆ ಹೇಗಿರಬಹುದು? ಕೆಲವು ಉದಾಹರಣೆಗಳನ್ನು ನೋಡೋಣ. ಸುಮಾರು 50 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಒಂದು ಕೃಷಿ ಸಂಸ್ಕರಣಾ ಪಾರ್ಕ್ ಮಾಡಿದ್ರೆ ಏನಿಲ್ಲ ಅಂದ್ರೂ 1000 ಸ್ಥಳೀಯರಿಗೆ ಉದ್ಯೋಗ ಸಿಗತ್ತೆ. ಮೈಸೂರು ಕುಶಾಲನಗರ ಹೆದ್ದಾರಿಯಿಂದ ವ್ಯಾಪಾರಕ್ಕೆ ದೊಡ್ಡ ಉತ್ತೇಜನ ಸಿಗತ್ತೆ. ಅದೇ ರೀತಿ 240 ಕೋಟಿಯ ಜಲಜೀವನ್ ಮಿಷನ್ ಯೋಜನೆಯಿಂದ 300ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ತಲುಪಿಸಬಹುದು. ದೊಡ್ಡ ಯೋಜನೆಗಳು ಒಂದು ಕಡೆಯಾದ್ರೆ, ಜನರ ನಂಬಿಕೆಯನ್ನ ಗಳಿಸ್ಬೇಕಾದ್ರೆ ಸೌಲಭ್ಯಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಉದಾಹರಣೆಗೆ, ಪಿಎಂ ಕಿಸಾನ್ ಯೋಜನೆಯನ್ನ 95% ಇರೋದನ್ನ 100%ಗೆ ಮುಟ್ಸ್ಬೇಕು. ದೂರು ಪರಿಹಾರಕ್ಕೆ ಒಂದು ಖಚಿತ ವ್ಯವಸ್ಥೆ ಇರಬೇಕು. ಇಂತಿಷ್ಟು ದಿನಗಳಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಜನರಿಗೆ ಭರವಸೆ ಕೊಡಬೇಕು. ಯಾರು ಬಿಟ್ಹೋಗಿದ್ದಾರೋ ಆ ಕೊನೆಯ 5% ಜನರ ಮೇಲೆ ನಾವು ಗಮನ ಹರಿಸಬೇಕು. ಹಾಗೆ ಈ ಜನಪರ ಆಡಳಿತದ ನೀಲನಕ್ಷೆಯನ್ನ ಜಾರಿಗೆ ತರುವಾಗ ಒಂದು ವಿಷಯ ನೆನಪಿರಲಿ. ಭಾರತದ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಜನರ ಖಾಸಗಿತನವನ್ನ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸಲೇಬೇಕು. ಪಾರದರ್ಶಕತೆ ಇದ್ರೆ ಮಾತ್ರ ಜನರ ನಂಬಿಕೆಯನ್ನ ಗಳಿಸಲು ಸಾಧ್ಯ. ಇದು ಕೇವಲ ಪಿರಿಯಪಟ್ಟಣದ ಕಥೆಯಲ್ಲ. ನಮ್ಮ ಕಾರ್ಯತಂತ್ರದ ಮುಖ್ಯ ಸಂದೇಶವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಬೇರೆ ಕ್ಷೇತ್ರಗಳಿಂದ ನಾವು ಏನು ಕಲಿಬಹುದು ಅಂತ ನೋಡೋಣ. 2 ಉದಾಹರಣೆಗಳನ್ನು ನೋಡಿ. ಬಸವನ ಬಾಗೇವಾಡಿಯಲ್ಲಿ ಯಶಸ್ಸಿಗೆ ಕಾರಣವಾಗಿದ್ದು ಒಂದು ಸ್ಥಳೀಯ ನೀರಾವರಿ ಯೋಜನೆ ಮತ್ತು ಒಬ್ಬ ಗಟ್ಟಿಯಾದ ಸ್ಥಳೀಯ ನಾಯಕ. ಇನ್ನೊಂದು ಕಡೆ ರಾಣಿಬೆನ್ನೂರಿನಲ್ಲಿ ಶಿಸ್ತಿನ ಬೂತ್ ನಿರ್ವಹಣೆ ಮತ್ತು ಯುವಕರನ್ನು ತಲುಪಿದ ರೀತಿಯಿಂದ ಗೆಲುವು ಸಾಧ್ಯವಾಯಿತು. ಇದರಿಂದ ಕಲಿಬೇಕಾದ ಪಾಠ ಸ್ಪಷ್ಟ. ರಾಷ್ಟ್ರೀಯ ಮಟ್ಟದ ಹೆಸರು ಮಾತ್ರ ಸಾಕಾಗಲ್ಲ. ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ, ನೆಲಮಟ್ಟದಲ್ಲಿ ಶಿಸ್ತಿನ ಕೆಲಸ ಮತ್ತು ಜನರ ವಿಶ್ವಾಸ ಗಳಿಸಿದ ಸ್ಥಳೀಯ ಮುಖ ಇವು ಗೆಲುವಿಗೆ ಅತ್ಯಗತ್ಯ. ಇಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ. ಇವತ್ತಿನ ಮತದಾರರು ಹೆಚ್ಚು ಜಾಗೃತರಾಗಿದ್ದಾರೆ, ಹೆಚ್ಚು ಸಂಪರ್ಕದಲ್ಲಿದ್ದಾರೆ ಮತ್ತು ಅವರ ತಾಳ್ಮೆ ಕಡಿಮೆ. ಅವರ ಮೊದಲ ಮತ್ತು ಕೊನೆಯ ನಿಷ್ಠೆ ಇರೋದು ತಮ್ಮ ಕುಟುಂಬದ ಭವಿಷ್ಯದ ಮೇಲೆ. ಯಾವ ರಾಜಕೀಯ ವ್ಯವಸ್ಥೆ ಜನರನ್ನ ಲಘುವಾಗಿ ತೆಗೆದುಕೊಳ್ತದೋ ಆ ವ್ಯವಸ್ಥೆಯನ್ನ ಜನರೇ ಕಿತ್ತೆಸೆಯುತ್ತಾರೆ. ಹಾಗಾದ್ರೆ ನಾವು ಕೇಳಿಕೊಳ್ಳಬೇಕಾದ ಅಂತಿಮ ಪ್ರಶ್ನೆ ಇದು. ಆಡಳಿತವನ್ನ ಜನರನ್ನ ಒಡೆಯುವ ಬದಲು ಅವರ ಬದುಕನ್ನು ಕಟ್ಟಿಕೊಡುವ ಒಂದು ಡೇಟಾ ಇಂಜಿನಿಯರಿಂಗ್ ಅಂತ ನೋಡಿದರೆ ಏನಾಗಬಹುದು? ರಾಜಕೀಯದ ನಿಜವಾದ ಉದ್ದೇಶ ಅಧಿಕಾರ ಗಳಿಸುವುದಲ್ಲ, ಪ್ರತಿಯೊಬ್ಬ ನಾಗರಿಕನ ಬದುಕನ್ನು ಹಸನುಗೊಳಿಸುವ ಜವಾಬ್ದಾರಿಯನ್ನು ಗಳಿಸಿಕೊಳ್ಳುವುದು. ನೀವು ಕೂಡ ಅಂತಹ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಕ್ಕೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.